ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ಮಂಗಳೂರಿದು ಸ್ಪೆಷಲ್, ನಮ್ಮ ಉಡುಪಿ ಕುಂದಾಪುರ ಮಂಗಳೂರು ಕಡೆ ಮಾಡುವಂತ ಒಂದು ಸ್ಪೆಷಲ್ ರೆಸಿಪಿ ಕಪ್ಪ ರೊಟ್ಟಿ ಅಥವಾ ನಾವು ನಮ್ಮ ಕಡೆ ಬಂದ್ರೆ ಉಪ್ಪು ದೋಸೆ, ಹಂಚಿನ ದೋಸೆ ಅಂತ ಹೇಳ್ತೀವಿ. ಈ ಕಡೆ ಬಂದ್ರೆ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ. ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೇನೆ. ತುಂಬಾ ಈಸಿ, ಬ್ರೇಕ್ಫಾಸ್ಟಿಗೆ ಅಥವಾ ಬೇರೆ ಟೈಮಲ್ಲೂ ಕೂಡ, ಈಗ ಚಿಕನ್ ಜೊತೆ ಕೂಡ ತಿನ್ಬಹುದು. ತುಂಬಾ ಈಸಿಯೆಸ್ಟ್ ರೆಸಿಪಿಯನ್ನ ತೋರಿಸ್ತೇನೆ, ನೋಡೋಣ ಬನ್ನಿ. ಕಪ್ಪ ರೊಟ್ಟಿ ಮಾಡ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಇಷ್ಟೇ. ಒಂದ್ 4 ಐಟಮ್ ಇದ್ರೆ ಆಯ್ತು, ನಮ್ದು ರೆಡಿ ಆಗತ್ತೆ. ಸೊ ಅಕ್ಕಿ, ದೋಸೆ ಅಕ್ಕಿಯನ್ನ ತಗೊಂಡಿದ್ದೇನೆ. ಒಂದ್ 4-5 ಸಾರಿ ವಾಶ್ ಮಾಡಿ ಒಳ್ಳೆ ನೀರಲ್ಲೇ ಇದನ್ನ ನೆನೆಸೋಕೆ ಹಾಕಿ ಇಟ್ಕೊಂಡಿದ್ದೇನೆ. ಒಂದು 3 to 4 ಅವರ್ಸ್ ನಾನು ಇದನ್ನ ಸೋಕ್ ಮಾಡಿದ್ದೇನೆ. ಅಂಡ್ ಅವಲಕ್ಕಿ, ಪೋಹ ಅವಲಕ್ಕಿಯನ್ನ ಏನಂದ್ರೆ ಇದು ಪೇಪರ್ ಅವಲಕ್ಕಿ ನೋಡಿ, ತಿನ್ನಾಗಿದೆ. ಹಾಗಾಗಿ ನಾನು ಅಕ್ಕಿಯ ಜೊತೆ ನೆನೆಸ್ಲಿಲ್ಲ. ಒಂದ್ ವೇಳೆ ತಿಕ್ಕ ಅವಲಕ್ಕಿ ಆದ್ರೆ ಅದನ್ನ ನೀವು ಅಕ್ಕಿಯ ಜೊತೆಯಲ್ಲೇ ನೆನೆಸ್ಬಿಡಿ. ಮತ್ತೆ ಸ್ವಲ್ಪ ಕೊಬ್ಬರಿ ತುರಿ, ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನ ತಗೊಂಡಿದ್ದೇನೆ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕಿ ಬ್ಯಾಟರ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಸ್ವಲ್ಪ ಒಂದ್ 2 ನಿಮಿಷ ಅವಲಕ್ಕಿಯನ್ನ ಇದರಲ್ಲಿ ಹಾಕಿ ನೆನೆಸ್ತೇನೆ, ಸ್ವಲ್ಪ ಸ್ಮೂತ್ ಆಗ್ಲಿ ಅಂತ. ಅಕ್ಕಿ ಮತ್ತೆ ಅವಲಕ್ಕಿಯನ್ನು ನೆನೆಸಿದನ್ನ ಹಾಕೊಳ್ತಾ ಇದ್ದೇನೆ ಮಿಕ್ಸಿ ಜಾರ್ಗೆ. ಸ್ವಲ್ಪ ಕಾಯಿ ತುರಿ, ಅರ್ಧ ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಮತ್ತೆ ಬೇಕಾದ್ರೆ ನೋಡಿ ಹಾಕೊಳ್ಬಹುದು ಉಪ್ಪು. ಇದನ್ನ ಸ್ವಲ್ಪ ತಿಕ್ಕಾಗಿಯೇ ರುಬ್ಕೊಳ್ಬೇಕು. ತುಂಬಾ ನೀರ್ ದೋಸೆ ತರ ತುಂಬಾ ತೆಳುವಾಗ್ಲೂ ಕೂಡ ಬಾರ್ದು ಬ್ಯಾಟರ್. ಮತ್ತೆ ತುಂಬಾ ಸ್ಮೂತ್ ಆಗ್ಬೇಕು ಅಂತ ಇಲ್ಲ, ತುಂಬಾ ಜರಿ ಕೂಡ ಇರಬಾರ್ದು. ಆ ತರ ನಾನು ಬ್ಯಾಟರ್ ಅನ್ನ ಹೇಗೆ ಅಂತ ಮಾಡಿ ತೋರಿಸ್ತೇನೆ. ಇದು ಆಗಿದೆ. ಇವಾಗ ತುಂಬಾ ಸ್ಮೂತ್ ಆಗಿ ರುಬ್ಕೊಂಡಿಲ್ಲ, ಹಾಗೆ ಜರಿಯಾಗಿ ಕೂಡ ಅಲ್ಲ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಬೇಕಂದ್ರೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಬಹುದು. ದೋಸೆ ನಾವು ಮಾಡುವಾಗ ಗೊತ್ತಾಗ್ತದೆ, ನೀರ್ ಬೇಕಂದ್ರೆ ಆ ಟೈಮಲ್ಲಿ ಕೂಡ ಹಾಕೊಳ್ಬಹುದು. ಸಾಲ್ಟ್ ಅನ್ನ ಕೂಡ ನೋಡ್ಕೊಳ್ಳಿ. ಅದೇ ರೀತಿ ಒಂದು ಟಿಪ್ಸ್ ಅಂದ್ರೆ, ನಾನಿಲ್ಲಿ ಸ್ವಲ್ಪ ಹಾಟ್ ವಾಟರ್ ಅನ್ನ ಹಾಕ್ತಾ ಇದ್ದೇನೆ. ಹಾಟ್ ವಾಟರ್ ಹಾಕೋದ್ರಿಂದ ದೋಸೆ ಸ್ಮೂತ್ ಆಗಿ ಬರುತ್ತೆ. ಅದೇ ರೀತಿ ಕೋಕೋನಟ್ ಆಯಿಲ್ ಅನ್ನ ಕೂಡ ಸ್ವಲ್ಪ ಹಾಕೊಳ್ಳೋಣ. ಇದರಿಂದ ಕೂಡ ದೋಸೆ ನೀಟಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರ್ಬೇಕಾಯ್ತಾ? ನಮ್ಮ ಕಪ್ಪ ರೊಟ್ಟಿಯನ್ನ ರೆಡಿ ಮಾಡುವ. ಅದಕ್ಕೆ ನಾನು ಈ ತರ ಹಂಚನ್ನ ಯೂಸ್ ಮಾಡ್ತೇವೆ. ಇದು ಮಣ್ಣಿದು ಹಂಚು. ಮಾರ್ಕೆಟ್ ಅಲ್ಲಿ ಕಪ್ಪ ರೊಟ್ಟಿದು ಪಾನ್ಸ ಸಿಗ್ತದೆ. ಸೊ ಕಬ್ಬಿಣದ ಐರನ್ ಅಲ್ಲಿ ಕೂಡ ಸಿಗ್ತದೆ, ಅದನ್ನ ಕೂಡ ಯೂಸ್ ಮಾಡಬಹುದು. ಸೊ ನಾವು ಈ ಕಡೆಯಲ್ಲಿ ಮಣ್ಣಿದೆ ಯೂಸ್ ಮಾಡೋದು, ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇದು ತವ ಬಿಸಿ ಆಗಿದೆ. ಈ ಟೈಮಲ್ಲಿ ನಾವು ಬ್ಯಾಟರ್ ಅನ್ನ ಹಾಕೊಳ್ಳೋಣ. ಓಕೆ, ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಿಡೋಣ. ನೋಡಿ, ಇದಾಗಿದೆ. ಈಗ ಇದನ್ನ ತಗೊಳ್ಳೋಣ. ನೋಡಿ, ತುಂಬಾ ನೀಟಾಗಿ ಬಂದಿದೆ. ಇದೇ ತರ ಬರ್ತದೆ. ನೋಡಿ, ನಮ್ಮ ಕಪ್ಪ ರೊಟ್ಟಿ ರೆಡಿ ಆಗಿದೆ. ಎಷ್ಟು ಸ್ಮೂತ್ ಆಗಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಎಲ್ಲೂ ಕೂಡ ಅಡಿ ಕೂಡ ಹಿಡ್ಕೊಳ್ಳಿಲ್ಲ. ಕೆಲವೊಂದು ಆದ್ರೆ ಅಡಿ ಹಿಡ್ಕೊಳ್ಳುತ್ತೆ, ಬಟ್ ಇದು ತುಂಬಾ ನೀಟಾಗಿ ಬಂದಿದೆ.
ಸೊ ಇದನ್ನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಯೂಸ್ ಮಾಡಬಹುದು. ಚಟ್ನಿ ಜೊತೆ ಕೂಡ ನಾವು ಇದನ್ನ ತಿನ್ಬಹುದು. ಇಲ್ಲ ಅಂದ್ರೆ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಬಂಗಡಿ ಸುಕ್ಕ ಮಾಡಿದ್ದೆ ನೋಡಿ, ಅದು ಕೂಡ ಇದಕ್ಕೆ ಕಾಂಬಿನೇಷನ್. ಅದೇ ರೀತಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಚಿಕನ್ ಸುಕ್ಕ, ಅದು ಕೂಡ ಇದಕ್ಕೆ ಕಾಂಬಿನೇಷನ್. ಚಿಕನ್ ಸಾರ್ ಜೊತೆ, ಮೀನ್ ಸಾರ್ ಜೊತೆ, ಯಾವುದ್ರ ಜೊತೆ ಕೂಡ ಇದನ್ನ ಕಾಂಬಿನೇಷನ್ ಮಾಡಿ ತಿನ್ಬಹುದು. ಬ್ರೇಕ್ಫಾಸ್ಟ್ಗೆ ಆಗುತ್ತೆ, ಸ್ನ್ಯಾಕು ಆಗುತ್ತೆ ಈವ್ನಿಂಗ್ ಟೈಮಲ್ಲಿ, ಅಂಡ್ ಮಧ್ಯಾಹ್ನ ಮೀಲ್ ಟೈಮಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು. ಈ ರೆಸಿಪಿಯನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನನಗೆ ಹೇಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ನನ್ನ ಚಾನಲ್ ಅನ್ನ ನೀವು ನೋಡ್ತಾ ಇರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ವಾಚಿಂಗ್.